ತರುಣ, ಕಂಗ್ರಾಚುಲೇಷನ್ಸ್. ಕಾಂಗ್ರಾಟ್ಸ್ ತರುಣ್. ನಮ್ ಖುಷಿನಪ್ಪ, ನಮ್ ಸಿನಿಮಾ. ಐ ಲವ್ ದ ಮೂವಿ, ಇಟ್ ವಾಸ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಪ್ರೇರಣಾ, ಥ್ಯಾಂಕ್ ಯು ವೆರಿ ಮಚ್. ಈ ಖುಷಿಲೇ ಇನ್ನೊಂದು ವಿಚಾರ ಹೇಳಬೇಕು ಅಂತ, ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂಥರ ಕನಸಿನ ಸಂತೆ ಇದ್ದಾಗೆ. ಈ ಕನಸಿನ ಸಂತೆಯಲ್ಲಿ ಹೊಸ ಅಲೆಗಳು ಬರ್ತಾನೆ ಇರ್ತವೆ, ಆದರೆ ಎಂಟ್ರಿ ಎಷ್ಟು ಜಬರ್ದಸ್ತ್ ಆಗಿರುತ್ತೆ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟು ಭದ್ರವಾಗಿ ಅವ್ರು ನಿಂತ್ಕೋತಾರೆ. ಹೌದು, ಎಂಟ್ರಿ ಎಷ್ಟು ಇಂಪಾರ್ಟೆಂಟು, ಹಾಗೇನೆ ಎಕ್ಸಿಟ್ ಆಗದೆ ಇರೋ ನೋಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು. ವೆರಿ ವೆರಿ ಟ್ರೂ, ಬಹಳ ಚೆನ್ನಾಗಿ ಹೇಳಿದ್ರಿ. ಅದ್ರ ಜೊತೆಗೆ ನಮ್ಮ ಈ ಕ್ಯಾಟಗರಿ ಎಲ್ರಿಗೂ ಗೊತ್ತಾಗ್ತಾ ಇದೆ, ದಿಸ್ ಇಸ್ ದ ನ್ಯೂ ಎಂಟ್ರಿ. ಐ ಮೀನ್ Himalaya Purifying Neem Face Wash Best Debutant Actor Female. And to present this award, may I please call on stage Mr. Ajay Mishra, National Sales Manager, Modern Trade, the Himalaya Drug Company, Consumer Products and Division, and Nikhil Gowda. Hi bro, how are you? Fine Nikhil, ನೀವು ಹೇಗಿದ್ದೀರಾ? Looking dashing. Oh, really? Pantaloon style. Thank you. ನೀವು ಕೂಡ ಅಷ್ಟೇ ಬಹಳ ಚೆನ್ನಾಗಿ ಕಾಣ್ತಿದ್ದೀರಾ. Himalaya Purifying Neem Face Wash Best Debutant Actor Female Kannada goes to Ekta Rathod for Silicon City. Ellargu namaskara. This is my really special award, I can say. Yakandre ಡೆಬ್ಯೂಟೆಂಟ್ ಅವಾರ್ಡ್, ಲೈಫಲ್ಲಿ ಒಂದೇ ಸತಿ ಸಿಗೋ ಅವಾರ್ಡ್. ತರುಣ್ ಸರ್, ಯು ಸ್ಟೋಲ್ ಮೈ ಲೈನ್. ಸೊ ಯಾ, ಐ ಆಮ್ ರಿಯಲಿ ಹಾನರ್ಡ್ ಆ್ಯಂಡ್ ಎಕ್ಸೈಟೆಡ್ ಆಸ್ ವೆಲ್ ಆಸ್. Thank you, Saima, for this award, and I would love to thank my mom. I wish she was here watching me getting an award, and the whole team of Silicon City. Thank you so much for giving me this opportunity to collect this award. I mean, thank you. ಒಂದರ್ಥ ಆಗಲ್ಲ, ಸ್ಕ್ರೀನ್ ಮೇಲೆ ಹೀರೋ ಎಂಟ್ರಿ ಆದಾಗ ಧೂಳ್ ಮೇಲೆ ಇಳುತ್ತೆ, ಗಾಳಿ ಬೀಸುತ್ತೆ, ಏನೇನೋ ಆಗುತ್ತೆ. ಹೌದು, ಛಿದ್ರ ಆಗ್ಬಿಡುತ್ತೆ. ಕರೆಕ್ಟು. ಬಟ್ ಅದೇ ಹೀರೋಯಿನ್ ಎಂಟ್ರಿಗೆ ಈ ತರ ಯಾಕಿಲ್ಲ? ತುಂಬ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ನ ಎಂಟ್ರಿಗೂ ಇದುವರೆಗೂ ಆ ಥರ ಆಗಿಲ್ಲ. ಆದರೆ ಹೀರೋಯಿನ್ ವಿಚಾರ ನನಗೆ ಗೊತ್ತು. ನೋಡಿ, ಹೀರೋಯಿನ್ ಸ್ಲೋ ಮೋಷನ್ ನಡ್ಕೊಂಡು ಬರ್ತಾ ಇದ್ರೆ ಆ ಕೂದಲು ಹಾರಬೇಕು ಗಾಳಿಗೆ, ಅಕಸ್ಮಾತ್ ಸೀರೆ ಉಟ್ಕೊಂಡಿದ್ರೆ ಸೆರಗು ಹಾರಬೇಕು, ಆಮೇಲೆ ಮರಗಳಿಂದ ಹಾಗೆ ಎಲೆಗಳು ಬೀಳ್ತಾ ಇರಬೇಕು. ನಮ್ಮಂಥ ಹುಡುಗರು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರೆ ಒಂದು ದೊಡ್ಡ ನಣ ಒಳಗೆ ಎಂಟ್ರಿ ಕೊಟ್ಟು ಎಕ್ಸಿಟ್ ಆದರೂ ಕೂಡ ಗೊತ್ತಾಗಬಾರ್ದು ಅದು ಹೀರೋಯಿನ್ ಎಂಟ್ರಿ. ಅದಕ್ಕೆ ಆ ಥರ ಎಲ್ಲ ಎಂಟ್ರಿ ಕೊಡೋದಿಲ್ಲ. ಪಕ್ಕಾ ಸಿನಿಮಾ ಫ್ಯಾನು ಅಲ್ವಾ? ಬಟ್ ನಂದೇನಂದ್ರೆ ಎಂಟ್ರಿ ಇದ್ರೆ ಹುಲಿನೋ ಚಿರತೆನೋ ಏನೋ ಎಂಟ್ರಿ ಆಗ್ತಿದೆ ಆ ಥರ ಇರಬೇಕು ಅಂತ. ಹಂಗಾದ್ರೆ ಎದ್ದೇಳೋ ಧೂಳಿಗೆ ಹೀರೋಯಿನ್ ಮುಖದಲ್ಲಿರೋ ಮೇಕಪ್ ಹೊಟ್ಟೋಗಿ ಹಾಳಾಗೋಗಿ ಶೂಟಿಂಗ್ ಇನ್ನೊಂದು 2-3 ಅವರ್ಸ್ ಲೇಟ್ ಆಗುತ್ತೆ ಅಷ್ಟೇ. ಹಾಗಾಗಿ ನಿಮ್ಗೆ ಆ ಥರ ಎಂಟ್ರಿ ಕೊಡೋದಿಲ್ಲ. ಟು ಬಿ ಆನ್ ದ ಸೇಫರ್ ಸೈಡ್, ಯು ನೋ ವಾಟ್ ಐ ಮೀನ್ ಟು ಸೇ ಇಸ್, ನಮ್ಮ ಮುಂದಿನ ಕ್ಯಾಟಗರಿ ಯಾವುದು ಅಂದರೆ ಫಸ್ಟ್ ಎಂಟ್ರಿಲೇ ಡಿಫ್ರೆಂಟು ಅಂತ ಅನ್ನಿಸ್ಕೊಂಡು ಇಂಡಸ್ಟ್ರಿಲಿ ಉಳಿಯೋದು ಡೆಫಿನೆಟ್ ಅಂತ ಅನ್ನಿಸ್ಕೊಳ್ಳೋಂಥ Pantaloons VO Best Debutant Actor Male. Present this award, may I please call on stage Mr. Bimal Unnikrishnan and Nikki Galrani. Welcome sir. Welcome Nikki. Saima for View Best Debutant Actor Male, Kannada goes to Rishi for Operation Alamelamma. Thank you, Saima, for this honor. Feels really great to be holding Best Debut Award in front of all the legends present in the auditorium today. I'd like to share this award with my fellow nominees who I think are equally deserving. And ಬಹಳಷ್ಟು ಜನರಿಗೆ ಧನ್ಯವಾದಗಳನ್ನ ಹೇಳೋದಿದೆ. ಮೊಟ್ಟ ಮೊದಲನೇದಾಗಿ ನನ್ನ ಚಿತ್ರದ ನಿರ್ದೇಶಕರಾದಂಥ ಸುನಿ ಅವರಿಗೆ ಮತ್ತು ನನ್ನ ಚಿತ್ರದ ನಿರ್ಮಾಪಕರಾದಂಥ ಅಮೃತ್ ಸೂರ್ಯವಂಶಿ ಅವರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಿಸ್ ಅವಾರ್ಡ್ ಇಸ್ ಫಾರ್ ದಿ ಎಂಟೈರ್ ಟೀಮ್ ಆಫ್ ಆಪರೇಷನ್ ಅಲ್ಮೇಲಮ್ಮ. ನನ್ನ ಚಿತ್ರ ರಿಲೀಸ್ ಆಗೋ ಕೆಲವು ತಿಂಗಳುಗಳ ಮುಂಚೆ ನಾನು ನನ್ನ ಜೀನ ಕಳ್ಕೊಂಡೆ. ನಾನು ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆನೆ ಐ ವಾಸ್ ಅ ಸೂಪರ್ ಸ್ಟಾರ್ ಫಾರ್ ಹರ್. ಇವತ್ತು ಮೇಲಿಂದ ಕೂತ್ಕೊಂಡು ನೋಡ್ತಾ ಇರ್ತಾರೆ ಮೊಮ್ಮಗ ಅವಾರ್ಡ್ ಗೆದ್ದಿದ್ದಾನೆ ಅಂತ. ಥ್ಯಾಂಕ್ಸ್ ಮಮ್ಮಿ. ಡಿಸಿಪ್ಲಿನ್ ಹೇಳ್ಕೊಟ್ಟಂತ ನನ್ನ ತಾತನಿಗೆ ಧನ್ಯವಾದಗಳು. ಮತ್ತು ನಾನು ಕಂಡಂತ ಕನಸುಗಳನ್ನ ಯಾವತ್ತೂ ಬದಲಾಯಿಸೋದಕ್ಕೆ ಪ್ರಯತ್ನ ಪಡದೆ ಅನ್ಕಂಡೀಷನಲ್ ಆಗಿ ಸಪೋರ್ಟ್ ಮಾಡ್ತಾ ಬಂದಿರೋಂತಹ ನನ್ನ ತಂದೆ ತಾಯಿ, ನನ್ನ ಅಕ್ಕ, ಲವ್ ಯು ಆಲ್. ಮತ್ತೆ ನನ್ನ ಇಡೀ ಕುಟುಂಬಕ್ಕೆ ಧನ್ಯವಾದಗಳು. ಶಾಲಾ ಕಾಲೇಜು ದಿನಗಳಿಂದ ಬಹಳಷ್ಟು ಜನ ನನಗೆ ಮೋಟಿವೇಟ್ ಮಾಡ್ತಾ ಬಂದಿದ್ದಾರೆ. ಅವ್ರನ್ನ ನೆನಪಿಸ್ಕೊಳಕ್ ಇಷ್ಟಪಡ್ತೀನಿ, ನನ್ನ ಗೆಳೆಯರನ್ನ. ನನ್ನ ತಾಯಿ ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ಸೂರ್ಯ ಮತ್ತು ಚಂದ್ರ ಆದ್ರೂ ಅವು ಇರೋ ಎತ್ತರಕ್ಕೆ ನಾವು ಅದಕ್ಕೆ ಬೆಲೆ ಕೊಡೋದಿಲ್ಲ, ಅದರಿಂದ ಆಗೋ
ಉಪಯೋಗಕ್ಕೆ ನಾವು ಅದಕ್ಕೆ ಬೆಲೆ ಕೊಡ್ತೀವಿ ಅಂತ. ಅಪ್ಪು ಸರ್ನ ನೋಡಿ ಕಲ್ತಿದ್ದಂತಹ ಒಂದು ವಿಷಯ ನಾನು, ನಾವೆಷ್ಟೇ ಬೆಳೆದ್ರೂ ಕೂಡ ಬೇರೆಯವ್ರಿಗೆ ಉಪಯೋಗಕಾರಿಯಾಗಿ ಇರೋದು ಬಹಳ ಮುಖ್ಯ. And I would like to take that as a learning from him. Thank you so much. I'll see you at the movies with my next film, Kavaludari. Thank you.